ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪುಷ್ಪಲತಾ. ಇವಾಗ ನಾನು ಮ್ಯಾಜಿಕ್ ಬುಕ್ಕಿಂದ 21 ಡೇಸಲ್ಲಿರೋ ಮ್ಯಾಗ್ನಿಫಿಸೆಂಟ್ ಔಟ್ಕಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಮ್ಯಾಗ್ನಿಫಿಸೆಂಟ್ ಔಟ್ಕಮ್ ಅಂದರೆ ನಿಮಗೆ ಬೇಕಾಗಿರೋವಂಥ ರಿಸಲ್ಟ್ ನಿಮಗೆ ಸಿಗೋ ಅಂಥ ಟೈಮ್. ಸೊ ಎಲ್ಲರೂ ಕ್ಲಾಪ್ಸ್ ಮಾಡಿ ರೆಡಿ ಆಗಿಬಿಡಿ. ಯಾಕಂದರೆ ನೀವು ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಿಮ್ಮ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿನೇ ಇನ್ಕ್ರೀಸ್ ಆಗಿರುತ್ತೆ. ಇದರಿಂದ ನೀವು ಮೀನ್ಸ್ ಇಂಪ್ರೂವ್ ಆಗ್ಬೋದು. ಸೊ you say grace before meals, all right. But I say grace before the concert and the opera, and the grace before the play and pantomime, and grace before I open a book, and grace before sketching, painting, swimming, fencing, boxing, walking, playing, dancing, and grace before I dip the pen in the ink. G.K. Chesterton ರೈಟರ್. ಗ್ರೇಸ್ ಅಂದರೆ ಏನು? ಆಶೀರ್ವಾದ, ಕೃಪೆ ಇರೋದು, ನಮಗೆ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು, ಒಳ್ಳೆಯದಾಗುತ್ತೆ ಅನ್ನೋ ಫೀಲಿಂಗ್. ಕಾಂಗ್ರ್ಯಾಕ್ಸ್ ಹೇಳೋದು ರಿಸಲ್ಟ್ ಬರೋದಕ್ಕೂ ಮುಂಚೆ. ಆಮೇಲೆ ಗ್ರೇಸ್ ಅನ್ನೋದು ಊಟ ಮಾಡೋದಕ್ಕೂ ಮುಂಚೆ ದೇವರ ಆಶೀರ್ವಾದ, ದೇವರ ಕೃಪೆ, ದೇವರ ಅನುಗ್ರಹ ಇದೆ ಅಂತ ಅಂದ್ಕೊಳೋದು. ಇಲ್ಲಿ ರೈಟರ್ ಏನಂತ ಹೇಳ್ತಿದ್ದಾರೆ ಅಂದರೆ, ನೀವು ಅವಾಗಿನ ಕಾಲದಲ್ಲೆಲ್ಲ ಊಟ ಮಾಡಬೇಕಾದ್ರೆ ದೇವರ ಕೃಪೆಯಿಂದ ನಮ್ಗೆ ಊಟ ಸಿಕ್ಕಿದೆ, ಅದಕ್ಕೆ ತಿಂತಿದ್ದೀವಿ ಅಂತಾರಲ್ಲ. ಇವ್ರು ಹೇಳಿದ್ದಾರೆ, ನೀವು ಬರೀ ಊಟ ಮಾಡ್ಬೇಕಾದ್ರೆ ಮಾತ್ರ ಗ್ರೇಸ್ ಅಂತ ಹೇಳಿದ್ದೀರಾ, ಅಂದರೆ ದೇವರ ಕೃಪೆ ಅನುಗ್ರಹ ಇದೆ ನನ್ನ ಹತ್ರ ಅಂತ ಅಂದ್ಕೊಂಡಿದ್ರ. ಆದರೆ ನಾನು ಗ್ರೇಸ್ ಅಂತ ಯಾವಾಗ ಹೇಳ್ತೀನಿ? ಯಾವ್ದಾದ್ರು ಕಾನ್ಸರ್ಟಿಗೆ ಹೋಗ್ಬೇಕಾದ್ರೆ, ಯಾವ್ದಾದ್ರು ಒಪೆರಾ ಅಂದರೆ ಸಿಂಗಿಂಗ್ ಕಾನ್ಸರ್ಟ್ ಥರ ನಡೆಯುತ್ತಲ್ಲ, ಆವಾಗ ನಾನು ಏನಾದ್ರು ಆಟ ಆಡ್ಬೇಕಾದ್ರೆ, ಆಮೇಲೆ ನಾನು ಯಾವ್ದಾದ್ರು ಬುಕ್ ಓದಬೇಕಾದ್ರೆ, ಬುಕ್ಕನ್ನು ಓಪನ್ ಮಾಡಬೇಕಾದ್ರೆ, ಬುಕ್ಕನ್ನು ಮುಟ್ಬೇಕಾದ್ರೆ, ನಾನು ಸ್ಕೆಚ್ ಪೆನ್ನನ್ನು ಬರೆದು ಸ್ಕೆಚಿಂಗ್ ಮಾಡಬೇಕಾದ್ರೆ, ಪೇಂಟ್ ಮಾಡಬೇಕಾದ್ರೆ, ಸ್ವಿಮ್ಮಿಂಗ್ ಮಾಡಬೇಕಾದ್ರೆ, ಆಮೇಲೆ ಫೆನ್ಸಿಂಗ್ ಅಂದರೆ ಕತ್ತಿ ವರಸೆ ಮಾಡ್ಬೇಕಾದ್ರೆ, ಬಾಕ್ಸಿಂಗ್ ಮಾಡಬೇಕಾದ್ರೆ, ನಡ್ಕೊಂಡು ಹೋಗ್ಬೇಕಾದ್ರೆ, ಆಟ ಆಡ್ಬೇಕಾದ್ರೆ, ಡ್ಯಾನ್ಸ್ ಮಾಡಬೇಕಾದ್ರೆ, ಆಮೇಲೆ ನನ್ನ ಪೆನ್ನಿನ ಇಂಕಲ್ಲಿ ಎತ್ತಬೇಕಾದ್ರೂ, ಅಂದರೆ ಯಾವ ಕೆಲಸ ಶುರು ಮಾಡೋಕ್ಕೂ ಮುಂಚೆನೂ ನಾನು ಗ್ರೇಸ್ ಅಂತ ಹೇಳ್ತೀನಿ ಅಂತ. ಏನಂತ ಅರ್ಥ? ನಾನೇನು ಕೆಲಸ ಮಾಡೋಕ್ಕೂ ಮುಂಚೆ ದೇವರ ಆಶೀರ್ವಾದ ನನ್ನ ಜೊತೆ ಇದೆ, ಅದು ಒಳ್ಳೆಯದಾಗತ್ತೆ ಅಂತ ಅಂದ್ಕೊಂಡು ಮಾಡೋದು. We all want good outcomes to everything we do. In giving thanks before he performed an action, the writer Gilbert Christopher used the magic gratitude to guarantee the outcome he wanted. ಅಂದರೆ ನಾವು ನಮಗೆ ಮಾಡಿರೋ ಎಲ್ಲ ಥಿಂಗ್ಸಲ್ಲೂ ನಮಗೆ ಒಳ್ಳೆ ರಿಸಲ್ಟ್ ಬೇಕಾಗಿರುತ್ತೆ. ಔಟ್ಕಮ್ ಅಂದರೆ ಒಳ್ಳೆ ಪರಿಣಾಮ ಬೇಕಾಗಿರುತ್ತೆ. ಅದನ್ನು ಒಳ್ಳೆ ಪರಿಣಾಮ ಬೇಕಂದರೆ ನಾವು ಏನೇ ಮಾಡೋದಕ್ಕೂ ಮುಂಚೆ ಥ್ಯಾಂಕ್ ಯು ಅನ್ನೋ ವರ್ಡನ್ನು ಯೂಸ್ ಮಾಡಿದ್ರೆ ನಮಗೆ ಒಳ್ಳೆ ಪರಿಣಾಮ ಸಿಗುತ್ತೆ. ಯು ವಿಲ್ ಹ್ಯಾವ್ ಹ್ಯಾಡ್ ಟೈಮ್ಸ್ ವೆನ್ ಯು ಥಾಟ್ ಟು ಯುವರ್ ಸೆಲ್ಫ್, ಐ ಹೋಪ್ ದಿಸ್ ಗೋಸ್ ವೆಲ್, ಆರ್ ಐ ಹೋಪ್ ದಿಸ್ ಟರ್ನ್ಸ್ ಔಟ್ ಓಕೆ, ಐ ಆಮ್ ಗೋಯಿಂಗ್ ಟು ನೀಡ್ ಅ ಲಾಟ್ ಆಫ್ ಲಕ್. All these thoughts are hoping for a good outcome to a situation, but life doesn't happen by chance or because of a stroke of luck. The law of universe operates mathematically to the finest possible degree. That is something you can count on. ನಾವು ಬಹಳ ಕೆಲಸ ಮಾಡಬೇಕಾದ್ರೆ ಏನಂತ ಅಂದ್ಕೊತೀನಿ, ಇದಾದರೆ ಚೆನ್ನಾಗಿರುತ್ತೆ, ಇದು ನಾನು ಇಷ್ಟಪಟ್ಟಂಗಾದರೆ ಚೆನ್ನಾಗಿರುತ್ತೆ, ನನ್ನ ಹತ್ರ ಅಷ್ಟೊಂದು ಲಕ್ಕಿಲ್ಲ, ನಾನಿನ್ನೂ ಜಾಸ್ತಿ ಎಫರ್ಟ್ ಹಾಕಬೇಕು, ನಾನು ಜಾಸ್ತಿ ಎಫರ್ಟ್ ಹಾಕಿದ್ರೇ ನನಗೆ ಸಿಗೋದು, ನಾನು ಸದ್ಯಕ್ಕೆ ಇನ್ನೂ ಜಾಸ್ತಿ ಅಷ್ಟೊಂದು ಚೆನ್ನಾಗಿ ಇದಕ್ಕೆ ಪ್ರಿಪೇರ್ ಆಗಿಲ್ಲ ಅಂತ ನಾವೆಲ್ಲ ಅಂದ್ಕೊಂಡು ಹೇಳಬೇಕಾದ್ರೆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಲೈಫ್ ಅಟ್ರಾಕ್ಟ್ಸ್ ಲೈಫ್. ನಿಮಗೆ ನೀವಿನ್ನೂ ನಾನು ಜಾಸ್ತಿ ಪ್ರಿಪೇರ್ ಆಗಿಲ್ಲ ಈ ಎಕ್ಸಾಮ್ಗೆ ಅಂತ ಅನ್ಸಿದ್ರೆ ನಿಮಗೆ ಸಿಚುವೇಶನ್ಸ್ ಅದೇ ಥರನೇ ಬರುತ್ತೆ. ನಿಮಗೆ ಜಾಸ್ತಿ ಎಕ್ಸಾಮಿಗೆ ಪ್ರಿಪೇರ್ ಆಗಿಲ್ಲ ಅನ್ನೋ ಥರನೇ ಬರುತ್ತೆ. ಅಥವಾ ಇಲ್ಲ, ನಾನು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ, ನಾನು ಬರೀತೀನಿ ಅಂತ ನೀವು ಅಂದ್ಕೊಂಡ್ರೆ ಅದರ ರಿಸಲ್ಟಿನ ಪ್ರಕಾರ ನೀವು ಹಾಗೆ ಚೆನ್ನಾಗಿ ಬರೆದು ನಿಮ್ಮ ರಿಸಲ್ಟೂ ಚೆನ್ನಾಗೇ ಇರುತ್ತೆ. ಎ ಪೈಲಟ್ ಡಸಂಟ್ ಹೋಪ್ ದಟ್ ದಿ ಲಾ ಆಫ್ ಫಿಸಿಕ್ಸ್ ವಿಲ್ ಕೀಪ್ working during his flight because he knows the law of physics will never fail. You don't go into
your day and hope that the law of gravity will keep you on the ground so you don't float off into sky. You know, there's no chance at play and gravity law will never fail. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಬ್ಬ ಪೈಲಟ್ ಇದ್ದಾನಲ್ಲ, ಅವನಿಗೆ ಹೋಪ್ ಇರುತ್ತೆ. ಅವನಿಗೆ ಆ್ಯಕ್ಚುಲಿ ಲಾ ಆಫ್ ಫಿಸಿಕ್ಸ್ ಅನ್ನೋದು ವರ್ಕ್ ಆಗುತ್ತೋ ಇಲ್ವೋ ಅಂತ ಇರೋದಿಲ್ಲ. ಯಾಕಂದರೆ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಪೈಲಟಿಗೆ ನಾನು ಲಾ ಆಫ್ ಫಿಸಿಕ್ಸ್ ವರ್ಕ್ ಆಗುತ್ತಾ, ಅದೇನಾದ್ರು ಫೇಲ್ ಆಗಿಬಿಟ್ರೆ, ನಾನು ಬಿದ್ದುಬಿಟ್ರೆ, ನನ್ನ ಜೊತೆ ಎಲ್ಲ ಪೈಲಟ್ಸು ಬಿದ್ದುಬಿಟ್ರೆ. ಯಾಕಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಏರೋಪ್ಲೇನ್ ಓಡಿಸೋರಿಗೆ, ಒಬ್ಬ ಪೈಲಟ್ಗೆ ನಾನು ಫ್ಲೈಟಲ್ಲಿ ಹೋಗ್ತೀನಿ, ಅದನ್ನು ಟೇಕ್ ಆಫ್ ಮಾಡ್ತೀನಿ, ಆಮೇಲೆ ಅದನ್ನು ಮತ್ತೆ ಲ್ಯಾಂಡ್ ಮಾಡ್ತೀನಿ ಸೇಫಾಗಿ ಅನ್ನೋ ನಂಬಿಕೆ ಇರುತ್ತೆ. ಅವ್ರು ಯಾವಾಗಲೂ ಯೋಚನೆ ಮಾಡೋದಿಲ್ಲ, ನಾನು ಒಂದು ಸಲ ಹೋಗಿ ಈ ಸಲ ಫಿಸಿಕ್ಸ್ ವರ್ಕ್ ಆಗುತ್ತೆ, ಈ ಸಲ ನ್ಯೂಟನ್ ಲಾ ವರ್ಕ್ ಆಗುತ್ತೆ, ಈ ಸಲ ಗ್ರಾವಿಟೇಷನಿಂದ ವರ್ಕ್ ಆಗುತ್ತೆ ಅಂತ ಅವರೇನು ಯೋಚನೆ ಮಾಡೋದಿಲ್ಲ. ಅವ್ರ ಕೆಲಸನ ಹೇಗಾಗುತ್ತೆ ಅದು ಹಾಗೇ ಆಗುತ್ತೆ ಅನ್ನೋ ಥರ ಇರ್ತೀವಿ. ಆಮೇಲೆ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ನಡ್ಕೊಂಡು ಹೋಗ್ತಿದ್ದೀವಿ, ಎಗರಿ ಹಾರೋಗ್ಬಿಡ್ತೀವ ಅಂತಲೂ ಕೂಡ ನಾವು ಒಂದ್ಸಲನೂ ಯೋಚನೆ ಮಾಡಲ್ಲ. ಯಾಕಂದರೆ ನಮಗೆ ಗೊತ್ತಿದೆ ಲಾ ಆಫ್ ಗ್ರಾವಿಟೇಷನ್ ಇದೆ, ಅರ್ಥಿಗೆ ಲಾ ಆಫ್ ಗ್ರಾವಿಟೇಷನ್ ಇದೆ ತಾನೇ, ಗುರುತ್ವಾಕರ್ಷಣ ಇರೋದ್ರಿಂದ ತಾನೇ ನಾವು ಹಾರ್ದ ಹಾಗೆ ಕಾಲೆತ್ತಿ ಇಟ್ಟು ನೆಲದ ಮೇಲೇ ಇಡೋದು, ನಾವು ಮೇಲೆ ಏನು ಬಿಸಾಕಿದ್ರು ಕೆಳಗಡೆನೇ ಬಂದು ಬೀಳೋದು. ನಮಗದು ಗೊತ್ತೇ ತಾನೇ, ಅದು ಹಾಗೇ ಆಗುತ್ತೆ ಅಂತ ತಾನೇ ನಮಗೆ ಗೊತ್ತು, ಅದಕ್ಕೆ ತಾನೇ ನಾವು ಮಾಡ್ತೀವಿ. ಅದೇ ಥರ ನೀವು ಒಂದೊಳ್ಳೆ ಔಟ್ಕಮ್ ಬೇಕಂದರೆ ಅದು ಹಾಗೇ ಆಗುತ್ತೆ ಅನ್ನೋ 100% ಶ್ಯೂರ್ ಇದ್ರೇ ಆಗೋದು. ಇಲ್ಲ ಅಂದರೆ ಒಂಚೂರು ಡೌಟ್ ಇದ್ರೂ ಅದು ಆಗೋದಕ್ಕೆ ಕಷ್ಟ ಆಗುತ್ತೆ. If you want magnificent outcome to everything you do, then you have to use the law that grounds outcome, the law of attraction. That means you have to use your thoughts and feelings to attract magnificent outcome to you and begin grateful for the magnificent outcome is one of the simplest way to do it. ನೀವು ಈ ಥರ ನಿಮಗೆ ಬೇಕಾಗಿರೋ ಪರಿಣಾಮ ಬೇಕು ಅಂತಂದರೆ ನೀವು ಲಾ ಆಫ್ ಅಟ್ರಾಕ್ಷನನ್ನು ಯೂಸ್ ಮಾಡಬೇಕು. ಅದು ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು? ನೀವು ಎಂಡ್ ರಿಸಲ್ಟು ನಿಮಗೆ ಹೇಗೆ ಬೇಕೋ ಆ ಥರ ಇರಬೇಕು. ಆ ಥಾಟ್ ಆಮೇಲೆ ಅದ್ರ ಫೀಲಿಂಗನ್ನು ನೀವು ಇದ್ದಾಗಲೇ ಅದನ್ನು ನಿಮ್ಮ ಥಾಟು ಫೀಲಿಂಗನ್ನು ನಿಮ್ಮ ಮೈಂಡಲ್ಲಿ ಅದು ಜನ್ರೇಟ್ ಮಾಡಿ ಅದು ವರ್ಕ್ ಆಗೋ ರೀತಿ ಮಾಡುತ್ತೆ. ಅದೇ ರೀತಿ ಮ್ಯಾಗ್ನಿಫಿಸೆಂಟ್ ಔಟ್ಕಮನ್ನು ನೀವು ಎಂಡ್ ರಿಸಲ್ಟು ಅಥವಾ ಶುರು ಮಾಡೋದಕ್ಕೂ ಮುಂಚೆನೇ ಯಾವುದೇ ವರ್ಕನ್ನು ಅದು ಒಳ್ಳೆಯದಾಗತ್ತೆ, ನಾನು ಅಂದ್ಕೊಂಡಿದ್ದ ರಿಸಲ್ಟೇ ಸಿಗುತ್ತೆ ಅಂತ ಅಂದ್ಕೊಂಡು ಮಾಡಬೇಕು. The magnificent outcome practice is being grateful before you do something you want to go well. You could be grateful for the magnificent outcome to the working made job interview exams. The magnificent outcome ನೀವೆಲ್ಲೆಲ್ಲಿ ಮ್ಯಾಗ್ನಿಫಿಸೆಂಟ್ ಔಟ್ಕಮ್ನ ಹಾಕ್ಬೋದು ಅಂದರೆ, ನೀವು ವರ್ಕ್ ಮೀಟಿಂಗ್ ಇದ್ದೀರಾ, ಮೀಟಿಂಗ್ ಚೆನ್ನಾಗಾಗುತ್ತೆ, ಜಾಬ್ ಇಂಟರ್ವ್ಯೂ ಚೆನ್ನಾಗಾಗುತ್ತೆ, ಎಕ್ಸಾಮ್ ಚೆನ್ನಾಗಾಗುತ್ತೆ, ನಿಮ್ಮ ಸ್ಪೋರ್ಟ್ಸ್ ಗೇಮ್ ಚೆನ್ನಾಗಾಗುತ್ತೆ, ಫೋನ್ ಕಾಲ್ ಚೆನ್ನಾಗಾಗುತ್ತೆ, ನೀವು ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋಕ್ಕೆ ಹೋಗಿದ್ರೆ ಅಲ್ಲೂ ಚೆನ್ನಾಗಾಗುತ್ತೆ, ನೀವು ನಿಮ್ಮ ಅತ್ತೆನ ನೋಡ್ತಿದ್ರೆ ಚೆನ್ನಾಗಿರುತ್ತೆ ನಮ್ಮ ರಿಲೇಷನ್. ಆಮೇಲೆ ನೀವು ಮ್ಯಾಗ್ನಿಫಿಸೆಂಟ್ ಎಕ್ಸಸೈಸ್ ಮಾಡ್ತೀರಾ, ನೀವು ಸ್ಲಿಮ್ ಆಗ್ತೀರಾ ಅಂತಲೇ ಮಾಡಬೇಕು. ನೀವು ನಿಮ್ಮ ಪೆಟ್ನ ವೆಟರ್ನರಿ ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರೆ ಹೌದು ಅದರಿಂದನೂ ಒಳ್ಳೆಯದಾಗುತ್ತೆ. ನೀವು ಮೆಡಿಸಿನ್ ತೊಗೊತೀರಾ, ಡೆಂಟಲ್ ಚೆಕಪ್ ಮಾಡಿಸ್ಕೊತೀರಾ ಅಂದರೆ ಅದರಿಂದ ನಾನು ಅಂದ್ಕೊಳ್ಳೋ ರಿಸಲ್ಟ್ ಸಿಗುತ್ತೆ ಅಂತಲೇ ಮಾಡಬೇಕು. ಯು ಆರ್ ಗ್ರೇಟ್ಫುಲ್ ಫಾರ್ ದ ಮ್ಯಾಗ್ನಿಫಿಸೆಂಟ್ ಔಟ್ಕಮ್ ವೆನ್ ಆ್ಯನ್ electrician, plumber or any strong person is addressing a problem in your home. Magnificent outcome to the family outing, conversation with your children. ಯಾವುದೇ ಇರಬಹುದು, ನೀವು ಯಾವುದೇ ಸಿಚುವೇಶನ್, ಯಾವುದೇ ಕೆಲಸ, ಯಾವುದನ್ನೇ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅದು ಒಳ್ಳೆಯದಾಗತ್ತೆ, ದೇವರ ಕೃಪೆಯಿಂದ ನಾನು ಅಂದ್ಕೊಂಡಾಗೆ ಆಗುತ್ತೆ, ಅದು ಪಾಸಿಟಿವ್ ಆಗಿ ಬರುತ್ತೆ ಅನ್ನೋ ಮ್ಯಾಗ್ನಿಫಿಸೆಂಟ್ ಔಟ್ಕಮ್ನ ನೀವು ಹಾಕಿದ್ರೆ ಅದು ಒಳ್ಳೆಯದೇ, ಮೀನ್ಸ್ ಆ ರಿಸಲ್ಟ್ ನಿಮಗೆ ಸಿಗುತ್ತೆ. ಇಫ್ ಇಟ್ ಹೆಲ್ಪ್ಸ್ ಯು ಟು ಬಿಲೀವ್ ಇನ್ ದ magical power of the gratitude to create magnificent outcome, you can wave your finger through the air and imagine you are sparkling magic dust over the event you want to turn out magically. ನಿಮಗೆ ಏನಾದರೂ ಈ ಮ್ಯಾಜಿಕ್ ಪವರ್ ಆಫ್ ದ ಗ್ರ್ಯಾಟಿಟ್ಯೂಡಿಂದ ಮ್ಯಾಜಿಕಲ್ ಔಟ್ಕಮ್ನ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ, ನೀವು ಮಾಡೋ ಕೆಲಸಕ್ಕೆ
ಓ ಇದು ಒಳ್ಳೆಯದಾಗುತ್ತೆ ಅಂತ ಸ್ಪಾರ್ಕ್ಲಿಂಗ್ ಡಸ್ಟ್, ಮ್ಯಾಜಿಕ್ ಡಸ್ಟನ್ನ ಯೂಸ್ ಮಾಡೋ ರೀತಿ ನೀವೇ ಮಾಡಿ, ಅದು ಕೂಡ ನಿಮಗೆ ಯೂಸ್ ಆಗುತ್ತೆ. Another time to use gratitude for magnificent outcome is when something unexpected happened during your day. When something unexpected happen, we can jump to conclude and immediately think that's something wrong. For example, you arrive at work and are told that the boss want to see you right away. The problem with jumping to conclusion and thinking that there is something wrong is that the law of attraction says that what you think and feel you will attract to you. So instead of jumping to conclusion and think you might be in trouble, take the opportunity to make the magic happens by being grateful for a magnificent outcome. ಸೊ ಇಲ್ಲಿ ರಿಯಲ್ ಟೈಮ್ ಸಿಚುವೇಶನ್ನ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಸಮ್ಟೈಮ್ಸ್ ನೀವು ನಿಮ್ಮ ಆಫೀಸ್ಗೆ ಹೋದಾಗ ನಿಮ್ಮ ಬಾಸು ಸಡನ್ನಾಗಿ ಬರೋದಕ್ಕೆ ಹೇಳಿದ್ದಾರೆ ಅಂತಂದಿದ ತಕ್ಷಣ, ಓ ನಾನು ಏನು ಮಾಡಿದ್ದೀನೋ ಏನೋ, ಇದರಿಂದ ಅದಾಗುತ್ತೋ ಇದಾಗುತ್ತೋ, ನನಗೆ ಕೆಟ್ಟದಾಗತ್ತಾ ಅದಾಗತ್ತಾ ಅಂತ ಯೋಚನೆ ಮಾಡೋದಕ್ಕೂ ಮುಂಚೆ, ಅಯ್ಯೋ ಬಾಸ್ ನಾನು ಕರಿತಾ ಇದ್ದಾರೆ, ಒಳ್ಳೆ ವಿಷಯಕ್ಕೆ ಇರ್ಬೋದು, ತುಂಬ ಒಳ್ಳೆಯ ವಿಷಯಕ್ಕೆ ಇರ್ಬೋದು ಅಂತ ಅಂದ್ಕೊಂಡ್ಬಿಟ್ಟು ಮ್ಯಾಗ್ನಿಫಿಸೆಂಟ್ ಔಟ್ಕಮ್ನ ನೀವು ಹಾಕ್ಕೋಬೋದು. ಇಫ್ ಯು ಮಿಸ್ ಯುವರ್ ಬಸ್ ಆರ್ ಟ್ರೈನ್ ಆನ್ ಯುವರ್ ವೇ ಟು ವರ್ಕ್ ಆರ್ ಮಿಸ್ ಅ ಫ್ಲೈಟ್ ಆರ್ unexpected delay, instead of thinking this is bad, be grateful for the magnificent outcome so that you put the magic into motion to receive a magnificent outcome. ನಿಮ್ದೇನಾದ್ರು ಬಸ್ ಲೇಟ್ ಆದರೆ, ಟ್ರೈನ್ ಲೇಟ್ ಆದರೆ, ವರ್ಕಿಗೆ ಹೋಗ್ಬೇಕಾದ್ರೆ ಲೇಟ್ ಆದರೆ, ನೀವು ಫ್ಲೈಟ್ ಮಿಸ್ ಆದರೆ ಅಥವಾ ಯಾವುದಾದ್ರು ಡಿಲೇ ಆದರೆ, ಓ ಅದು ಏನು ಇಷ್ಟು ಕೆಡ್ದಾಗಾಯ್ತಲ್ಲ ಅಂತ ಅಂದ್ಕೊಳೋದಕ್ಕೂ ಮುಂಚೆನೇ ನಿಮ್ಮ ಮ್ಯಾಗ್ನಿಫಿಸೆಂಟ್ ಔಟ್ಕಮ್ ಹಾಕ್ಬಿಟ್ಟು, ಓ ಇದರಿಂದನೂ ನನಗೆ ಒಳ್ಳೆಯದಾಗುತ್ತೆ, ನನಗೆ ಮ್ಯಾಗ್ನಿಫಿಸೆಂಟ್ ಔಟ್ಕಮ್ಮೇ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಅದರಿಂದನೂ ನಿಮ್ಗೆ ಒಳ್ಳೆಯದೇ ಆಗುತ್ತೆ. If you are a parent and you are asking to attend an unexpected meeting at the school about your children, instead of thinking there is a problem, be grateful for the magnificent outcome. If you receive an unexpected phone call, email or letter and the thoughts flashes into your mind, I wonder what's wrong, immediately be grateful for the magnificent outcome before you pick up the call or open the email letter. ನೀವು ನಿಮ್ಮ ಪೇರೆಂಟನ್ನು ಆಗಿದ್ದರೆ, ಏನಾದ್ರು ನಿಮ್ಮ ಸ್ಕೂಲಲ್ಲಿರೋ ಚಿಲ್ಡ್ರನ್ಸ್ ಇವೆಂಟಿಗೆ ಏನಕ್ಕಾದ್ರು ಕರೆದ್ರೆ, ಓ ಅದರಲ್ಲಿ ಏನಾದ್ರು ಆಗ್ಬೋದಾ ಅಂತ ಬ್ಯಾಡಾಗಿ ಥಿಂಕ್ ಮಾಡೋದಕ್ಕೂ ಮುಂಚೆ ಮ್ಯಾಗ್ನಿಫಿಸೆಂಟ್ ಔಟ್ಕಮನ್ನು ಹಾಕ್ಕೊಳ್ಳಿ. ಆ್ಯಂಡ್ ನಿಮಗೆ ಗೊತ್ತಿಲ್ಲದಲ್ಲಿ ಇದ್ದವ್ರು ಫೋನ್ ಕಾಲ್ ಬಂದಾಗ, ಅಯ್ಯೋ ಇದೇನಿದು ಫೋನ್ ಕಾಲ್ ಬಂದಿದೆ ಅಂತ ಹೆದರ್ಕೊಳ್ಳೋದಕ್ಕೂ ಮುಂಚೆ ಈ ಫೋನ್ ಕಾಲಿಂದಲೂ ಒಳ್ಳೆ ನ್ಯೂಸ್ ಬರ್ಬೋದು ಅಂತ ಅಂದ್ಕೊಳ್ಳಿ. ಸೊ ಗುಡ್ ನ್ಯೂಸ್ ಬರುತ್ತೆ ಅಂತಲೇ ಅಂದ್ಕೊಳ್ಳಿ. ಇದೇ ಮ್ಯಾಗ್ನಿಫಿಸೆಂಟ್ ಔಟ್ಕಮ್ ಅಂತ. Most of the time you will see and experience the magnificent outcome you use for, and occasionally you wouldn't even know how you benefit from an unexpected event. But when you ask for the magnificent outcome and feel sincerely grateful for it, you are using the mathematical law of attraction, and you must receive a magnificent outcome back somewhere at some time, guaranteed. ನೀವು ಬಹಳ ಸಲ ಮ್ಯಾಗ್ನಿಫಿಸೆಂಟ್ ಔಟ್ಕಮ್ ಆಗ್ತಾ ಹೋದರೆ ನಿಮ್ಗೆ ಇದರಿಂದ ಬೆನಿಫಿಟೇ ಜಾಸ್ತಿ ಇರುತ್ತೆ. ಯಾಕಂದರೆ ನೀವು ಅನ್ಎಕ್ಸ್ಪೆಕ್ಟೆಡಾಗಿ ಇದರಿಂದ ಒಳ್ಳೆಯ ರಿಸಲ್ಟನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ನಿಮ್ಮ ಟು ಡೇ ಮ್ಯಾಗ್ನಿಫಿಸೆಂಟ್ ಔಟ್ಕಮ್ಮಿಂದ ನಿಮ್ಮ ಗ್ರ್ಯಾಟಿಟ್ಯೂಡ್ ವರ್ಕ್ ಆಗ್ತಾ ಇದೆ ಅಂತ ನೀವು ಅಂದ್ಕೊತೀರಾ. ಸೊ ನಿಮ್ಮ ಕಾನ್ಸಂಟ್ರೇಷನ್, ಯುವರ್ ಬಿಲೀವ್ ಇನ್ ದ ಮ್ಯಾಜಿಕ್ ಆ್ಯಂಡ್ ಎವ್ರಿ ಮ್ಯಾಗ್ನಿಫಿಸೆಂಟ್ ರಿಸಲ್ಟ್ ಕೂಡ ಚೆನ್ನಾಗಿ ಆಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. Make a written list of the 3 situations you choose for magnificent outcome. Use the gratitude magical power. ನೀವು ಇನ್ಮೇಲಿಂದ ಪ್ರತಿದಿನ ಯಾವುದಾದ್ರು ಇಂಪಾರ್ಟೆಂಟ್ ಮ್ಯಾಜಿಕಲ್ ಪವರಿಗೆ, ಯಾವುದಾದ್ರು ಇವೆಂಟಿಗೆ ಹೋಗ್ಬೇಕಾದ್ರೆ ಮುಂಚೆ ಏನಂತ ಬರೀರಿ, ಥ್ಯಾಂಕ್ ಯು ಫಾರ್ ದ ಮ್ಯಾಗ್ನಿಫಿಸೆಂಟ್ ಔಟ್ಕಮ್ ಟು ಅಂತ ಬರೆದು, ಅದು ಏನು ಇವೆಂಟ್ ಇದೆ, ಓ ನೀವು ಆಫೀಸ್ಗೆ ಹೋಗ್ಬೇಕಾ, ನೀವು ಮೀಟಿಂಗ್ ಹೋಗ್ಬೇಕಾ ಅಂತ, ಅದೇ ಕನ್ನಡದಲ್ಲಾರೆ ಥ್ಯಾಂಕ್ ಯು ಫಾರ್ ದ ಅತ್ಯುತ್ತಮ ಮೀನ್ಸ್ ಔಟ್ಕಮ್, ಮ್ಯಾಗ್ನಿಫಿಸೆಂಟ್ ಔಟ್ಕಮ್ ಅಂದರೆ ಉತ್ತಮವಾದ ರಿಸಲ್ಟ್ಗೋಸ್ಕರ ಅಂತ ಅಂದ್ಕೊಂಡ್ಬಿಟ್ಟು ನೀವು ಬರಿಬೋದು. ಸೊ ಮ್ಯಾಗ್ನಿಫಿಸೆಂಟ್ ಔಟ್ಕಮನ್ನು ಹಾಕೋದನ್ನು ಯಾವತ್ತೂ ಮರಿಬೇಡಿ, ಬಿಕಾಸ್ ಅದು ನಿಮ್ಮ ಡೇನ ಚೆನ್ನಾಗಿ ಮಾಡುತ್ತೆ. ಆಮೇಲೆ ನೀವು ವಿಲ್ ಬಿ ಥ್ಯಾಂಕ್ಫುಲ್. ನೀವು ಅನ್ಎಕ್ಸ್ಪೆಕ್ಟೆಡ್ ಇವೆಂಟಾಗಿ ನೀವು ಥ್ಯಾಂಕ್ಫುಲ್ ಆಗಿ ಇರ್ತೀರ, ಗ್ರೇಟ್ಫುಲ್ ಆಗಿರ್ತೀರ.
ಸೊ ಇವತ್ತಿನ ಪ್ರಾಕ್ಟೀಸ್ ಏನು ಅಂದರೆ ನೀವು ಎದ್ದಿದ ತಕ್ಷಣ ಕಾಂಟಿನ್ಯೂ ಬ್ಲೆಸ್ಸಿಂಗ್ಸ್ ಮಾಡಬೇಕು. ನೆಕ್ಸ್ಟು ಯಾವುದಾದ್ರು 3 ಸಿಚುವೇಶನ್ ಇವತ್ತು ಆಗೋದಕ್ಕೂ ಮುಂಚೆ ಅದಕ್ಕೆ ನೀವು ಮ್ಯಾಗ್ನಿಫಿಸೆಂಟ್ ಔಟ್ಕಮನ್ನು ಹಾಕಬೇಕು. ಆಮೇಲೆ ಮಲಗೋದಕ್ಕೂ ಮುಂಚೆ ನೀವು ಮ್ಯಾಜಿಕಲ್ ರಾಕ್ದು ಪ್ರಾಕ್ಟೀಸ್ ಮಾಡಬೇಕು. ಇದು ಇವತ್ತಿನ ನಿಮ್ಮ ಅಸೈನ್ಮೆಂಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.